ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನೀವು ಮನೆಯಲ್ಲಿ ಇದ್ದುಕೊಂಡು ಒಂದು ಉದ್ಯೋಗವನ್ನು ಸೃಷ್ಟಿಸಿ ಅದರಿಂದ ಹಣವನ್ನು ಸಂಪಾದಿಸಿದರೆ ಹೇಗಿರುತ್ತೆ ಎಂದು ಯೋಚನೆ ಮಾಡುತ್ತಿದ್ದೀರಾ? ಬನ್ನಿ, ಸರಿಯಾದ ವಿಡಿಯೋಗೆ ನೀವು ಬಂದಿದ್ದೀರಿ. ನಿಮ್ಮ ಹವ್ಯಾಸಗಳನ್ನು, ಕೌಶಲ್ಯಗಳನ್ನು ಅಥವಾ ವಿಶೇಷ ಜ್ಞಾನವನ್ನು ಉಪಯೋಗಿಸಿ ಮನೆಯಿಂದಲೇ ಹಣ ಸಂಪಾದಿಸಬಹುದು. ನಾ ಹೇಳ್ತಾ ಇರುವ ನೀವು ನೋಟ್ ಮಾಡಿ, ಇದರಲ್ಲಿ ನೀವು ಯಾವುದರಲ್ಲಿ ಪರಿಣಿತವಾಗಿದ್ದೀರಿ ಎಂದು ನೋಡಿ. ಇದರಿಂದ ನೀವು ಒಂದಿಷ್ಟು ಹಣವನ್ನು ಸೈಡ್ ಸೋರ್ಸ್ ಆಗಿ ಕಮ್ಮಿ ಮಾಡಬಹುದು. ಬನ್ನಿ ಸ್ಟಾರ್ಟ್ ಮಾಡುವ. ತಡ ಯಾಕೆ? ಮೊದಲನೆಯದಾಗಿ ಕಂಟೆಂಟ್ ರೈಟಿಂಗ್. ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇದ್ದರೆ, ಬ್ಲಾಗ್ ಬರವಣಿಗೆ ಅಥವಾ ಪೋಸ್ಟ್ಗಳನ್ನು ರಚಿಸಲು ಆಸಕ್ತಿ ಉಳ್ಳವರಾಗಿದ್ದರೆ ನೀವು ಫ್ರೀಲಾನ್ಸರ್ ಆಗಿ ಕಂಟೆಂಟ್ ರೈಟರ್ ಆಗಿ ಕೆಲಸ ಮಾಡಬಹುದು. ನೋಡಿ, ಇದು ಒಂದು ಒಳ್ಳೆಯ ಜಾಬ್. ನೀವು ಆನ್ಲೈನ್ ಮೇಲೆ ಇರುತ್ತೆ. ಇದರಿಂದ ನಿಮಗೆ ನೀವು ಒಂದು ಒಳ್ಳೆಯ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿಕೊಂಡು ಕ್ಲೈಂಟ್ಸ್ ಗಳು ನಿಮ್ಮನ್ನ ಭೇಟಿ ಮಾಡಬಹುದು ಇರುತ್ತೆ. ಓಕೆ, ವಿದ್ಯಾಪೀಠ ತರಗತಿಗಳು ಅಂದ್ರೆ ಆನ್ಲೈನ್ ಟ್ಯುಟೋರಿಂಗ್. ನೀವು ಯಾವುದೇ ವಿಷಯದಲ್ಲಿ ಪರಿಣಿತ ಹೊಂದಿದ್ದರೆ ನೀವು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ನೀಡಬಹುದು, ಆಫ್ಲೈನ್ ತರಗತಿಗಳನ್ನು ನೀಡಬಹುದು. ಇದರಿಂದ ನಿಮಗೂ ಒಂದು ಇನ್ಕಮ್ ಜನರೇಟ್ ಆಗುತ್ತೆ. ನಿಮ್ಮ ವಿಷಯಗಳನ್ನು ಬೇರೆಯವರ ಕಡೆ ಹಂಚಿಕೊಂಡಂಗೂ ಆಗುತ್ತೆ. ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ದಾರಿಯನ್ನು ಕಲ್ಪಿಸಿದಂಗೆ ಆಗುತ್ತೆ. ನೋಡಿ, ಇದರಲ್ಲಿ ಯಾವುದಾದ್ರು ವಿಷಯದಲ್ಲಿ ಪರಿಣಿತ ಹೊಂದಿದ್ದರೆ ಇದನ್ನು ಮಾಡಬಹುದು. ಮೂರನೆಯದು ಗ್ರಾಫಿಕ್ ಡಿಸೈನ್. ನೀವು ಕ್ರಿಯಾತ್ಮಕ ಮತ್ತು ಕಲೆಯ ಪ್ರಿಯರಾಗಿದ್ದರೆ, ಡಿಜಿಟಲ್ ಕಲೆಯಲ್ಲಿ ಪರಿಣಿತ ಹೊಂದಿದ್ದರೆ ನೀವು ಒಂದು ಒಳ್ಳೆಯ ರೀತಿಯ ಗ್ರಾಫಿಕ್ ಡಿಸೈನ್ಗಳನ್ನು ಮಾಡಬಹುದೆಂದು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆಗಳನ್ನು ನೀಡುತ್ತಾ ಹೋದರೆ ನಿಮಗೆ ಕ್ಲೈಂಟ್ಸ್ ಗಳು ಸಿಗ್ತಾರೆ. ಹಾಗೆ ಕ್ಲೌಡ್ ಡಿಸೈನಿಂಗ್ ನಲ್ಲೂ ನಿಮಗೆ ಕೆಲಸ ಸಿಗ್ಬೋದು ಅಥವಾ ಸಿನಿಮಾ ಕ್ಷೇತ್ರದಲ್ಲೂ ಕೆಲಸ ಸಿಗ್ಬೋದು. ಇದು ಒಂದು ಒಳ್ಳೆಯ ರೀತಿಯದು ಆಗಿದೆ. ನಿಮ್ಮ ಕಲೆಯನ್ನು ಒಪ್ಪಿಸಿಕೊಂಡು ನೀವು ಒಂದು ಸೈಡ್ ಸೋರ್ಸ್ ಆಗಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ನೋಡಿ, ಯಾರಾದರೂ ಇದ್ರೆ ಇದನ್ನ ಮಾಡೋಕೆ ನಮಗೆ ಒಳ್ಳೆಯದು ಅಲ್ವಾ? ಅಪ್ಲಿಕೇಟ್ ಮಾರ್ಕೆಟಿಂಗ್ ಅಂದ್ರೆ ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಸ್ನ ಓಪನ್ ಮಾಡಿ ಇರ್ತೀರ. ಅದರಲ್ಲಿ ಒಂದಿಷ್ಟು ಫಾಲೋವರ್ಸ್ ಅಂತ ಇದ್ದೇ ಇರ್ತಾರೆ ಅಲ್ವಾ? ಸೋಷಿಯಲ್ ಮೀಡಿಯಾದ ಸಹಾಯದೊಂದಿಗೆ ನಿಮ್ಮ ಅಪ್ಲಿಕೇಟ್ ಲಿಂಕ್ನ ಬಳಸಿ ಯಾರಾದರೂ ವಸ್ತುಗಳನ್ನು ಖರೀದಿಸಿದರೆ ನಿಮಗೆ ಅದರ ಅರ್ಧದಷ್ಟು ಒಂದಿಷ್ಟು ಹಣ ಬರುತ್ತೆ. ಇದರ ನೀವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಇದರಲ್ಲೂ ಹಣವನ್ನು ಗಳಿಸಬಹುದು. ಕಮಿಷನ್ ಅಂತ ಬರುತ್ತೆ. ನೀವು ವಾಟ್ಸಪ್ನಲ್ಲಿ ಲಿಂಕ್ ಶೇರ್ ಮಾಡ್ಬೋದಾಗಿರ್ಬೋದು ಅಥವಾ ಅದಕ್ಕಂತ ಒಂದು ಅಕೌಂಟ್ನ ಓಪನ್ ಮಾಡ್ಬೋದು. ಟೆಲಿಗ್ರಾಮ್ದಲ್ಲಿ ನೀವು ನೋಡಿರ್ತೀರ, ಸಾಕಷ್ಟು ಇದಾವೆ. ಇದರಿಂದ ನೀವು ಒಂದಿಷ್ಟು ಹಣವನ್ನು ಸಂಪಾದಿಸಬಹುದು. ನೋಡಿ, ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. ನೆಕ್ಸ್ಟ್ ಒಂದು ಟೈಪಿಂಗ್ ಜಾಬ್ಗಳು, ಡಾಟಾ ಎಂಟ್ರಿ. ಕೇರಳ ಟೈಪಿಂಗ್ ಮೂಲಕ ಬೇರೆಯವರ ನಕಲು ಕಾಪಿ ಮಾಡುವ ಮೂಲಕ ಅಥವಾ ಡೇಟಾವನ್ನು ಕಂಪ್ಯೂಟರ್ನಲ್ಲಿ ಪ್ರವೇಶಿಸುವುದರಲ್ಲಿ ಕೆಲಸ ಮಾಡುವುದು ಮೂಲಕ ನೀವು ಒಂದಿಷ್ಟು ಹಣವನ್ನು ಪಡೆಯಬಹುದು. ಇದು ಸ್ವಲ್ಪ ಕಠಿಣ. ಹುಡುಕಿ ಎಲ್ಲಾದ್ರೂ ಸಿಗುತ್ತೆ ನಿಮಗೆ ಲಿಂಕ್ಡ್ಇನ್ ಈ ತರದ ಆ್ಯಪ್ಗಳಲ್ಲಿ. ಇದರ ಮನೆಯಿಂದಲೇ ಮಾಡಬಹುದು. ಒಳ್ಳೆಯ ರೀತಿಯ ಜಾಬ್. ಟೆಕ್ನಿಕಲ್ ಸಪೋರ್ಟ್ ಅಂದರೆ ನೀವಿರುವಂತಹ ಏರಿಯಾ ಊರಿನಲ್ಲಿ ಒಂದು ಕಂಪ್ಯೂಟರ್, ಮೊಬೈಲ್ ಮತ್ತು ಅನೇಕ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಮಾಡುವ ಶಾಪ್ನ ತೆಗೆದುಬಿಟ್ರೆ ಅಲ್ಲಿ ನೀವು ಒಂದು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ಬೋದು. ಅದರಿಂದ ಒಂದಿಷ್ಟು ಹಣವನ್ನು ಬರುತ್ತೆ. ಇದು ಒಂದು ಒಳ್ಳೆಯ ಇದು ಅಂತ ಅನಿಸುತ್ತೆ. ನೀವಿರುವಂತ ಮನೆಯಲ್ಲಾಗೂ ಕೂಡ ಮಾಡ್ಬೋದು. ನೀವು ಇದನ್ನ ಯಾವ ಸಣ್ಣ ಪುಟ್ಟ ಫೋನ್ ರಿಪೇರೀಸ್ ಬಂದೇ ಬರುತ್ತವೆ. ನಿಮ್ಮ ಏರಿಯಾದಲ್ಲಿ ಇದ್ರೆ ನಿಮಗೆ ತುಂಬಾನೇ ಒಳ್ಳೆಯದು. ನೋಡಿ, ಇದು ಸೈಡ್ ಸೋರ್ಸ್ ಆಗಿ ಬಂದೇ ಬರುತ್ತೆ. ಇಂಟ್ರೆಸ್ಟ್ ಇದ್ದವರು ಮಾಡಿ. ಲಾಸ್ಟ್ ಒಂದು ಫೋಟೋಗ್ರಫಿ, ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್. ಇವಾಗಿನ ಎಲ್ಲರೂ ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಮಾಡ್ತಿದ್ದಾರೆ. ತುಂಬಾ ಹೆಚ್ಚಾಗಿಬಿಟ್ಟಿದ್ದಾರೆ. ವಿಡಿಯೋ ಎಡಿಟಿಂಗ್ ತುಂಬಾ ಜನಕ್ಕೆ ಬೇಕಾಗಿದ್ದಾರೆ. ಇದರಿಂದ ನೀವು ಒಂದು ಒಳ್ಳೆ ಸೋರ್ಸ್ನ ಇನ್ಕಮ್ನ ಜನರೇಟ್ ಮಾಡುವುದು. ನೀವು ಒಂದು ಒಳ್ಳೆಯ ರೀತಿಯಲ್ಲಿ ವಿಡಿಯೋಗ್ರಫಿ ಸ್ಕಿಲ್ನ ಕಲ್ತ್ಬಿಟ್ರೆ ನಿಮಗೆ ಕ್ಲೈಂಟ್ಸ್ ಹುಡ್ಕೊಂಡು ಬಂದೇ ಬರ್ತಾರೆ. ನೀವು ಸೋಷಿಯಲ್ ಮೀಡಿಯಾ, ಫೈವರ್, ಅಪ್ವರ್ಕ್ ಈ ತರದ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಒಂದು ಸೈಡ್ ಸೋರ್ಸ್ನ ಇದರಿಂದ ಇನ್ಕಮ್ ಜನರೇಟ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇದ್ದೇನೆ. ಡೆಫಿನೆಟ್ಲಿ ಇವಾಗಿನ ಕಾಲದಲ್ಲಿ ಎಲ್ಲರೂ ವಿಡಿಯೋನ ಮಾಡ್ತಿದ್ದಾರೆ. ಇದೇ ನಮಗೆ ಮೇನ್ ಪಾಯಿಂಟ್. ಕಲೀರಿ, ಯಾರಾದರೂ ಇಂಟ್ರೆಸ್ಟ್ ಇದೆ. ಈ ತರದ ಇನ್ನಷ್ಟು ವಿಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಮುಂದಿನ ದಿನಗಳಲ್ಲಿ ತರಲು ಪ್ರಯತ್ನಿಸುತ್ತೇನೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.